ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನಿವತ್ತು ಲಾಗಲ್ಲಿ ನಿಮಗೆ ಡೇ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲರೂ ಕೇಳ್ತಿದ್ರಿ ಅಲ್ವಾ, ನನ್ನ ಫ್ರೆಂಡ್ ಯೂಸ್ ಮಾಡ್ತಿದ್ದಂಥ ಡೇ ಕ್ರೀಮ್ ಯಾವುದು ಅಂತ. ಇದೇನೇ ಅವಳು ಯೂಸ್ ಮಾಡ್ತಾ ಇರೋದು, ಅದನ್ನು ಕೂಡ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಾನು ಮನೇಲೇ ಕೆಲವೊಂದು ಹೋಮ್ ರೆಮಿಡಿಗಳನ್ನ ಮಾಡ್ಕೋತೀನಿ. ಬರೀ ಕ್ರೀಮ್ ಯೂಸ್ ಮಾಡಿದ ತಕ್ಷಣ ವೈಟ್ಗಾಗ್ಬಿಡ್ತಾರೆ ಅಂತಂದರೆ, ಇವಾಗ ತುಂಬ ಬ್ಲ್ಯಾಕ್ ಇದ್ದವರು ವೈಟ್ಗಾಗೋಕ್ಕಾಗಲ್ಲ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು. ಬಟ್ ಸೈಡ್ ಎಫೆಕ್ಟ್ ಇಲ್ಲದಿರೋ ಒಂದು ಕ್ರೀಮ್ ಹೇಳಿ ಅಂತ ಕೇಳ್ತಿದ್ದಕ್ಕೆ ಆಲ್ರೆಡಿ ಒಂದು ಹಳೆ ಲಾಗಲ್ಲಿ ಒಂದು ಕ್ರೀಮ್ನ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ. ಆಗ ಆ ಕ್ರೀಮ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಉತ್ತರ ಕೊಟ್ಟಿದ್ದೀನಿ. ಹಾಗೆ ನನಗೆ ಆ ಕ್ರೀಮ್ ಸಿಕ್ಕ ತಕ್ಷಣ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಒಂದೇ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಸೇಮ್ ಕ್ರೀಮ್ ಯಾವ ಥರ ಆಗುತ್ತೋ ಅದೇ ಥರನೇ ಆಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಫುಲ್ಲು ವೈಟ್ ಕಲರ್ ಬಂದುಬಿಡುತ್ತೆ. ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ. ನಿಮ್ಮ ಫೇಸ್ಗೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಕಪ್ಪು ಕಲೆಗಳಾಗಿರ್ಬೋದು, ಹಾಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಸ್ಕಿನ್ ಬಗ್ಗೆ ಕಮ್ಮಿ ಆಗ್ತಾ ಬರುತ್ತೆ. ನೀವು ಕೈ, ಕಾಲು, ಮುಖ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆಯೇ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಒಂದು 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಯೂಸ್ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು, ಏನೇ ಇದ್ರೂ ಅವ್ರು ನ್ಯಾಚುರಲ್ಲು ಕಲರ್ ಬರಬೇಕು ಅನ್ನೋ ಟೈಮಲ್ಲಿ ಬಂದೇ ಬರ್ತಾರೆ. ಹಾಗೆಯೇ ನೋಡಿ, ಈ ಒಂದು ಅಲೋವೆರಾ ಜೆಲ್ಲು ಹಿಮಾಲಯ ಕಂಪ್ನಿದು. ಅದ್ರ ಜೊತೆಗೆ ಕೋಕೋನಟ್ ಆಯಿಲ್ನ ಹಾಕಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಂದರೆ ಅದು ಕ್ರೀಮ್ ಥರನೇ ಆಗುತ್ತೆ. ಇದನ್ನು ನೀವು ವೀಕಿಗೆ ಒಂದು 3 ಟೈಮ್ಸು ಅಥವಾ ಡೈಲಿ ಅಪ್ಲೈ ಮಾಡ್ತೀವಿ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಕೂಡ ಈ ಒಂದು ಹೋಮ್ ರೆಮಿಡಿನ ಒಂದು 10 ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದ್ರ ಜೊತೆಗೆ ನೀವು ವಿಟಮಿನ್ ಸಿ ಕ್ಯಾಪ್ಸಲ್ಸ್ ಏನಾದರೂ ಹಾಕ್ತೀವಿ ಅಂದರೂ ಕೂಡ ಹಾಕೋಬೋದು. ಅದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ಗ್ಲೋ ಬರೋದಕ್ಕಾಗಿರ್ಬೋದು, ಹಾಗೆ ಪಿಂಪಲ್ಸ್ ಬರದೇ ಇರೋ ಥರನೂ ಕೂಡ ತಡೆಯುತ್ತೆ. ನಾನು ಈ ರೀತಿ ಒಂದು ಹೋಮ್ ರೆಮಿಡಿಗಳನ್ನ ಮಾಡಿ ಸ್ವಲ್ಪ ಫೇರ್ ಆಗಿದ್ದು. ಅಂದರೆ ನಾನೇನು ಕಪ್ಪಿರಲಿಲ್ಲ, ತುಂಬ ಕಪ್ಪು ಇಲ್ಲ, ಈ ಕಡೆ ತುಂಬ ವೈಟು ಇರಲ್ಲ, ಆ ಥರ ಒಂದು ಮೀಡಿಯಮ್ ಕಲರಲ್ಲಿ ಇದ್ದಿದ್ದು. ಬಟ್ ಕೈ ಕಾಲೆಲ್ಲ ಒಂದು ಸ್ವಲ್ಪ ಕಲರ್ ಆಯಿತು. ಫೇಸ್ ಮಾತ್ರ ಒಂದು ಸ್ವಲ್ಪ ಡೆಲ್ ಅನಿಸ್ತಿತ್ತು ಅಂತ ಹೇಳಿ ಫಸ್ಟು ಒಂದು ಕ್ರೀಮ್ನ ಯೂಸ್ ಮಾಡಿದ್ದೆ. ಬಟ್ ಅದು ಸೈಡ್ ಎಫೆಕ್ಟ್ ಆಗೋಯಿತು ಅಂಥೇಳಿ ಬಿಟ್ಬಿಟ್ಟು ಆಲ್ಮೋಸ್ಟ್ ಹೋಮ್ ರೆಮಿಡಿಗಳನ್ನೇ ಮಾಡಿದ್ದು. ಅದಾದಮೇಲೆ ಇವಾಗ ಪ್ರೆಗ್ನೆಂಟ್ ಆದಮೇಲೆ ಒಂದು ಸ್ವಲ್ಪ ತುಂಬಾ ಬ್ಲ್ಯಾಕ್ ಆಗಿಬಿಡ್ತು ಫೇಸು, ಮತ್ತು ಪಿಂಪಲ್ಸ್ ಎಲ್ಲ ಆಗೋಗಿತ್ತು ಅಂತ ಹೇಳಿ. ಹಾಗೆ ಪಿಂಪಲ್ಸ್ ಬಂದಿತ್ತು ಪ್ರೆಗ್ನೆಂಟಲ್ಲಿ, ಅದು ಕಲೆಯಾಗಿ ಉಳ್ಕೊಬಿಟ್ಟಿತ್ತು ಅಂತೇಳಿ ನನ್ನ ಫ್ರೆಂಡು ಅವಳು ಯೂಸ್ ಮಾಡಿದ್ಲು ಅಂಥೇಳಿ ಈ ಒಂದು ಕ್ರೀಮ್ನ ಕೊಟ್ಟಿದ್ದು. ಲಾಸಿನ್ ಟೆಲ್ಲಾ ಅಂಥೇಳಿ ಆಲ್ರೆಡಿ ಕ್ರೀಮ್ ಹೆಸರು ಹೇಳಿದ್ದೀನಲ್ವ, ಆ ಒಂದು ಕ್ರೀಮ್ನ ಅವಳಿಗೆ ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಯೂಸ್ ಮಾಡಿ ನೋಡೋಣ ಅಂತ ನಾನು ಯೂಸ್ ಮಾಡಿದ್ದು. ಆ ಕ್ರೀಮ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಆಲ್ರೆಡಿ 2 ವೀಡಿಯೋನ ಹಾಕಿದ್ದೀನಿ, ನೋಡಿಬಿಟ್ಟು ತಿಳ್ಕೊಬೋದು. ಗೊತ್ತಿರೋರಿಗೆ ಹೇಳ್ತಾ ಇದ್ದೀನಿ. ಆ ಒಂದು ಕ್ರೀಮ್ ಬೇಕು ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಆ ಕ್ರೀಮ್ನ ನಾನು ಹೋಗಿ ತೊಗೋವಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಇನ್ನೂ ಹೋಗಿಲ್ಲ, ಹೋದಾಗ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕು ಅನ್ನೋರಿಗೆ ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಹಾಗೆ ನೋಡಿ, ಈ ರೀತಿ ಒಂದು ಕ್ರೀಮ್ ಥರನೇ ಆಗುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ, ಅದು ಫುಲ್ಲು ಕ್ರೀಮ್ ಥರನೇ ಇರುತ್ತೆ. ನೀವು ಮಾಮೂಲಿ ಇವಾಗ ಕ್ರೀಮ್ನ ಯಾವ ಥರ ಕ್ರೀಮ್ ಮಾಡಿರ್ತಾರೋ ಅದೇ ಥರನೇ ಆಗುತ್ತೆ ಇದು. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ. ರಿಂಕಲ್ಸ್ ಕೂಡ ಕಮ್ಮಿ ಆಗುತ್ತೆ. ಪಿಂಪಲ್ಸ್ ಕಲೆ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ನೀವು ಈ ಥರ ಒಂದು ಹೋಮ್ ರೆಮಿಡಿನ ನೀವು ಡೈಲಿ ಯೂಸ್ ಮಾಡ್ತೀವಿ ಅನ್ನೋರು ಮಾಡ್ಬೋದು, ಅಥವಾ ವೀಕಿಗೆ ಒಂದು 3 ಡೇಸ್ ಯೂಸ್ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಇದ್ರ ಜೊತೆಗೆ ನೀವು ಬ್ರೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡಿದ್ರೆ ನಿಮಗೆ ಈ ಕ್ರೀಮ್ಗಿಂತ ಜಾಸ್ತಿ ಇದರಿಂದನೂ ವಿಟಮಿನ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿ ನೀವು ಗ್ಲೋ ಬರ್ಬೋದು. ಬರೀ ಕ್ರೀಮ್ನೇ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಕ್ರೀಮ್ನ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದು ಕೆಲವೊಂದು ಸಲ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಆದ್ದರಿಂದ ನೀವು ಕ್ರೀಮ್ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲು ಅಥವಾ ಹಾಲಿನ ಈ ಥರ ಒಂದು ಯಾವುದಾದ್ರೂ ಒಂದು ಮನೆಯಲ್ಲಿರೋಂಥ ಒಂದು ವಸ್ತುನ ಉಪಯೋಗಿಸ್ಕೊಂಡು ನೀವು ಕ್ರೀಮ್ನ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನೀವು ಗ್ಲೋ ಆಗೋ ಥರ, ಹಾಗೆ ಫೇರ್ ಆಗೋ ಥರ ಮಾಡ್ಕೋಬೋದು. ಹಾಗೆ ಈ ಒಂದು ರೆಮಿಡಿನ ನೀವು ಲಿಪ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮ್ಮ ಲಿಪ್ ಕೂಡ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಆಗಿರುತ್ತಲ್ವ, ಅದು ಕೂಡ ರೆಡ್ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ಅದು ಕೂಡ ಕಲರು ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಗ್ಲೋ ಬರುತ್ತೆ. ನೋಡಿ, ಫೇಸ್ನ ಕೂಡ ವಾಶ್ ಮಾಡ್ಕೊಂಡ್ಬಂದೆ. ಮಧ್ಯದಲ್ಲಿ ನನ್ನ ಮಗಳ ಸೌಂಡ್ ಅಂತೂ ತುಂಬಾ ಮಾಡ್ತಾನೆ ಇದ್ದಾಳೆ, ಏನು ಅಂದ್ಕೋಬೇಡಿ. ಈ ರೀತಿ ವಾಶ್ ಬಂದಮೇಲೂ ಕೂಡ ನೋಡಿ, ತುಂಬ ತಣ್ಣಗಿರೋಂಥ ನೀರಲ್ಲಿ ನೀವು ವಾಶ್ ಮಾಡ್ಕೊಬರ್ಬೇಕು. ಈ ರೀತಿ ಫೇರಾಗಿ, ಅಂದರೆ ಫುಲ್ಲು ಗ್ಲೋ ಆಗಿ ಕಾಣಿಸುತ್ತೆ. ಈ ರೀತಿ ಒಂದು ರೆಮಿಡಿನೂ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ಆ ಕ್ರೀಮು ಕೂಡ ನಾನು ಇವಾಗ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾ ಇರೋದು. ಅಂದರೆ ಅದನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಒಂದು ವೀಕಿಗೆ ಒಂದು 2 ಡೇಸು ಅಥವಾ ಒಂದು 3 ಡೇಸ್ ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ನನ್ನ ಫ್ರೆಂಡು ಒಂದು ಸ್ವಲ್ಪ ಬ್ಲ್ಯಾಕೇ ಇದ್ಲು, ಅವಳು ಯೂಸ್ ಮಾಡಿ ತುಂಬ ಚೆನ್ನಾಗಿ ಆಗಿದ್ದಾಳೆ. ಹಾಗೆ ಅವಳು ಡಾಕ್ಟರ್ ಹೇಳಿರೋದ್ರಿಂದ ಹೇಳ್ಬೋದು, ಏನಿಲ್ಲ ಅಂತ ಹೇಳಿದ್ಮೇಲೆ ನಾನು ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿದ್ದು. ಏಕೆಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ, ಅಕ್ಕ ವೈಟ್ನಿಂಗ್ ಕ್ರೀಮ್ ಇದ್ರೆ ಹೇಳಿ ಒಂದು ಚೆನ್ನಾಗಿರೋದು ಅಂತ.
ಅದಕ್ಕೇ ಆ ಒಂದು ಕ್ರೀಮ್ನ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಈ ಒಂದು ರೆಮಿಡಿನ ಯೂಸ್ ಮಾಡಿದ್ಮೇಲೆ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ನೀವು ಯೂಸ್ ಮಾಡಿದ ತಕ್ಷಣವೇ ರಿಸಲ್ಟ್ ಬರಲ್ಲ ಅಂತ ಬಿಟ್ಬಿಡ್ಬೇಡಿ. ನೀವು ಕಂಟಿನ್ಯೂಸ್ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂದು 15 ದಿನಕ್ಕೆ ನಿಮ್ಮ ಫೇಸಲ್ಲಿ ಚೇಂಜಸ್ ಕಾಣಿಸ್ತಾ ಬರುತ್ತೆ. ಹಾಗೆಯೇ ನನ್ನ ಫ್ರೆಂಡು ಡೇ ಕ್ರೀಮ್ ಯೂಸ್ ಮಾಡ್ತಾಳೆ ಅಂತ ಹೇಳಿದೆ ಅಲ್ವಾ, ನೋಡಿ ಇದೇನೇ ಅದು. ಬ್ರಿಸ್ಟಾ ಅಂತೇಳಿ ಈ ಕ್ರೀಮ್ ನೇಮು. ನನ್ನ ಮಗಳನ್ನು ಕಂಟ್ರೋಲ್ ಮಾಡಿ ರೆಕಾರ್ಡ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಹಂಗೇ ಮಾಡ್ತಾಯಿದ್ದೀನಿ. ನೋಡಿ, ಇದು 757 ರುಪೀಸ್ ಇದು. ಅಂದರೆ ಅಲ್ಲಿ 37 ರುಪೀಸು 85 ಪೈಸೆ ಅಂತ ಇದೆ ನೋಡಿ. ಅದು ಪರ್ ಗ್ರಾಮ್ಗಿರೋದದು. ಈ ಕ್ರೀಮ್ ಸ್ವಲ್ಪ ಕಾಸ್ಟ್ಲಿನೇ, 757 ರುಪೀಸ್ ಇದು. ಈ ಕ್ರೀಮ್ನ ಅವಳು ಡೇ ಕ್ರೀಮಾಗಿ ಯೂಸ್ ಮಾಡ್ತಿದ್ದಾಳಂತೆ. ನಾನಂತೂ ಯೂಸ್ ಮಾಡಿಲ್ಲ. ಈ ಕ್ರೀಮ್ನ ಅವಳು ನೀವು ಕೇಳ್ತಿದ್ದೀರಲ್ಲ ಅಂತೇಳಿ ನಾನು ಈಸ್ಕೊಂಡು ಅವಳ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಬರುತ್ತೆ ಅದು ಕ್ರೀಮು. ನೀವು ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆನೂ ಕೂಡ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೂ ಕೂಡ ಅಷ್ಟೇ ಈ ಥರನೇ ಬರುತ್ತೆ. ನೋಡಿ, ಈ ರೀತಿ ಒಂದು ಕ್ರೀಮ್ನ ಅವಳು ಯೂಸ್ ಮಾಡ್ತಿದ್ದಾಳೆ. ಇದರ ಅಮೌಂಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೇಮ್ ಬಂದು ಬ್ರಿಸ್ಟಾ ಅಂಥೇಳಿ BRISTA. ಸ್ಪೆಲ್ಲಿಂಗ್ ಕೂಡ ಹೇಳಿದ್ದೀನಿ, ಯಾಕಂದರೆ ಕೆಲವೊಬ್ಬರು ಕ್ರೀಮ್ ನೇಮೇ ಹೇಳಿಲ್ಲ ಅಂತ ಮೆಸೇಜ್ ಬೇರೆ ಹಾಕ್ತಾರೆ ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂಥೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಈ ಒಂದು ಹೋಮ್ ರೆಮಿಡಿನೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮಗಳ ಸೌಂಡ್ಗಂತೂ ಏನೂ ಅನ್ಕೋಬೇಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.